ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಈ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಕೊನೆಯಲ್ಲಿರುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಮಾರ್ಕೆಟ್ ಅಪ್ಡೇಟ್ ಗಳು ನಿಮ್ಗೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಚಾನಲ್ ಗಳಲ್ಲಿ ಸಿಗುತ್ತೆ. ಬಟ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಸ್ವಲ್ಪ ಫ್ರಾಡ್ಸ್ಟರ್ಸ್ ಕಾಟ ಜಾಸ್ತಿ ಇರುತ್ತೆ. ಹಾಗಾಗಿ ಬೇರೆ ಯಾವ್ದೋ ಅಕೌಂಟ್ ಅನ್ನ ಫಾಲೋ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನಾವು ಎಸ್ಪೆಷಲಿ ಇಂಡಿವಿಜುವಲ್ ಮೆಸೇಜ್ ಗಳನ್ನ ಯಾರಿಗೂ ಮಾಡೋದಿಲ್ಲ. ಕೆಲವರು ಇಂಡಿವಿಜುವಲ್ ಮೆಸೇಜ್ ಗಳನ್ನ ರಿಸೀವ್ ಮಾಡ್ಕೊಳ್ತಿದ್ದೀರಿ, ಅಂತವನ್ನ ಯಾವನ್ನ ಫಾಲೋ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನಾವು ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಇಂಡಿವಿಜುವಲಿ ಕಾಂಟ್ಯಾಕ್ಟ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅಂತ ಹೇಳೋದಿಲ್ಲ. ನಮ್ದೇನೇ ಅನೌನ್ಸ್ಮೆಂಟ್ ಇದ್ರು ವಿಡಿಯೋಗಳ ಮೂಲಕನೇ ಅನೌನ್ಸ್ಮೆಂಟ್ ಬರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ. ಬೇರೆ ಯಾವ್ದೋ ಅಕೌಂಟ್ ಗಳನ್ನ ಫಾಲೋ ಮಾಡಕ್ ಹೋಗ್ಬೇಡಿ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿನ್ನೆ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಮೆರಿಕನ್ ಮಾರ್ಕೆಟ್ ಜಸ್ಟ್ 0.04% ಅಥವಾ 24 ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗಿದೆ. ಬಟ್ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. ಏನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 0.91% ಅಥವಾ 242 ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓಪನಿಂಗ್ ಫ್ಲಾಟ್ ಇದೆ, ನಂತರ ಡೌನ್ ಆಗಿದೆ, ಮತ್ತೆ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಮಾಡಿ ಓವರ್ ಆಲ್ 0.91% ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಾಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಡೌ ಜೋನ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ಆಕ್ಚುಲಿ ನಿನ್ನೆ ಅಂತ ನಮ್ಮ ಮಾರ್ಕೆಟ್ ಕ್ಲೋಸ್ ಇತ್ತು, ಬಟ್ ಮೊನ್ನೆ ಮಾರ್ಕೆಟ್ ಓಪನ್ ಇತ್ತು. ನೋಡಬಹುದು ಮೊನ್ನೆ 1042 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 3800 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಗಳಿಂದ ಸೆಲ್ಲಿಂಗ್ ಮುಂದುವರೆದಿದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಇನ್ನು ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳ ಕಡೆ ಬಂದ್ರೆ ನೋಡಬಹುದು ವಿ ಹ್ಯಾವ್ ದ ಮೇಕಿಂಗ್ಸ್ ಆಫ್ ಎ ಡೀಲ್, ಸ್ಕಾಟ್ ಬೆಸೆಂಟ್ ಆನ್ US ಇರಾನ್ ಟಾಕ್ಸ್. ನಿನ್ನೆ ಅಮೆರಿಕ ಇರಾನ್ ನ ಬಂದರ್ ಅಬ್ಬಾಸ್ ನಗರದ ಮೇಲೆ ಅಟ್ಯಾಕ್ ಮಾಡಿರೋ ಬಗ್ಗೆ ಸುದ್ದಿಗಳು ಬಂದಿದ್ವು. ನಂತರ ಇರಾನ್ ಕೂಡ ಅಮೆರಿಕದ ಏರ್ ಬೇಸ್ ಗಳನ್ನ ಟಾರ್ಗೆಟ್ ಮಾಡಿದೆ ಅನ್ನುವಂತ ಸುದ್ದಿಗಳನ್ನ ನಾವು ನೋಡಿದ್ವಿ. ಈಗ ಮತ್ತೆ ಮಾತುಕತೆಗಳ ಸುದ್ದಿಗಳು ಬರ್ತಾ ಇದೆ. ಗೊತ್ತಿಲ್ಲ ಯಾವಾಗ ಈ ಮಾತುಕತೆಗಳಾಗುತ್ತೋ. ಹೈಲಿ ಅನ್ಸರ್ಟೈನಿಟೀಸ್ ಅಂತಾನೆ ಹೇಳ್ಬೋದು ಈ ಯುದ್ಧದ ವಿಚಾರದಲ್ಲಿ ನಾವು ನೋಡೋದಾದ್ರೆ. ನೋಡೋಣ, ಅಟ್ಲೀಸ್ಟ್ ಯುದ್ಧ ನಿಂತೋದ್ರೆ ಅದು ಮಾರ್ಕೆಟ್ ಕಂತೂ ಒಳ್ಳೆ ಸುದ್ದಿ ಆಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ಅಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಇನ್ನೊಂದು ಸುದ್ದಿ ಇದೆ, ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ. US ಇರಾನ್ ಸೀಸ್ ಫೈರ್ ಮೇ ಬಿ ಎಕ್ಸ್ಟೆಂಡೆಡ್ ವಿತ್ 60-day ಡೀಲ್, ಟ್ರಂಪ್ಸ್ ಅಪ್ರೂವಲ್ ಅವೈಟೆಡ್. 60 ದಿನಗಳ ಕದನ ವಿರಾಮ ಘೋಷಣೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಟ್ರಂಪ್ ಇನ್ನೂ ಅಪ್ರೂವ್ ಮಾಡಿಲ್ಲ. ಒನ್ಸ್ ಏನಾದ್ರು ಟ್ರಂಪ್ ಅಪ್ರೂವ್ ಮಾಡಿದ್ರೆ ಮೇ ಬಿ 2 ತಿಂಗಳ ಕದನ ವಿರಾಮ ಘೋಷಣೆ ಆಗುತ್ತೆ. ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ. ರಾತ್ರಿನೇ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಈ ಸುದ್ದಿಯನ್ನ ಹಂಚಿಕೊಂಡಿದ್ದೆ. ನೋಡೋಣ ಏನಾದ್ರು ರಿಯಾಕ್ಷನ್ ಇರುತ್ತಾ ಇವತ್ತು ಅಂತ. ಜೊತೆಗೆ ಈ ಸುದ್ದಿಗಳು ಬಂದ ಮೇಲೆ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಕ್ರೂಡ್ ನೋಡಬಹುದು ನಿನ್ನೆ ಈ ಸುದ್ದಿ ಬಂದ ಮೇಲೆ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಈಗ 92 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಿನ್ನೆ 95-96 ರೇಂಜ್ ಅಲ್ಲಿ ಇತ್ತು. ಇವಾಗ 92-93 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು ಕೂಡ 0.81% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕ್ರೂಡ್ ಅಲ್ಲಿ. ಬಿಲೋ 100 ಬಂದು ಈಗ 92-93 ರೇಂಜ್ ಗೆ ಕೂಡ ಬಂದಿದೆ. ಇನ್ನು ಒಂದಷ್ಟು ಡೌನ್ ಫಾಲ್ ಬಂದ್ರೆ ಖಂಡಿತ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ಕಂತೂ ಒಳ್ಳೆ ಬೆಳವಣಿಗೆ ಅಂತಾನೆ ಅನ್ಸ್ಕೊಳ್ಳುತ್ತೆ. ನೋಡೋಣ. ಎಸ್ಪೆಷಲಿ ಈ ಯುದ್ಧದ ಬಗ್ಗೆ, ಯುದ್ಧ ನಿಲ್ಲೋ ಬಗ್ಗೆ ಪಾಸಿಟಿವ್ ಸುದ್ದಿಗಳು ಬಂದ್ರೆ ಇಮಿಡಿಯೇಟ್ಲಿ ಕ್ರೂಡ್ ಅಲ್ಲಿ ರಿಯಾಕ್ಷನ್ ಬರ್ತಾ ಇದೆ. ಡೈರೆಕ್ಟ್ ಇಂಪ್ಯಾಕ್ಟ್ ನಮಗೆ ಕಾಣ್ತಾ ಇದೆ. ಜೊತೆಗೆ ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನು ಕೂಡ ಕವರ್ ಮಾಡಿದೆ. ಭಾರತ ವೆನಿಜುವೆಲಾದಿಂದ ಹಾಗೂ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಿರುವಂತಹ ಕ್ರೂಡ್ ನ ಪ್ರಮಾಣ ಜಾಸ್ತಿ ಆಗಿದೆ. ಅದೇ ಕಾರಣಕ್ಕೆ ನಮ್ಮ ಇಂಡಿಯಾದಲ್ಲಿ ಇನ್ನು ಪೆಟ್ರೋಲ್ ಡೀಸೆಲ್ ಕೊರತೆ ಕಂಡು ಬಂದಿಲ್ಲ ಅಂತಾನೆ ಹೇಳ್ಬೋದು ದೊಡ್ಡ ಮಟ್ಟದಲ್ಲಿ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಇಂದ ಒಂದು ಸರ್ವೆ ರಿಲೀಸ್ ಆಗಿದೆ. ನೋಡಬಹುದು ಇಂಡಿಯಾ ಸ್ಟ್ಯಾಂಡ್ಸ್ ಔಟ್ ವಿತ್ ಸ್ಟ್ರಾಂಗೆಸ್ಟ್ ಗ್ರೋತ್ ಪ್ರಾಸ್ಪೆಕ್ಟ್ ಆಸ್ ಗ್ಲೋಬಲ್ ಗ್ರೋತ್ ಟು ವೀಕನ್ WEF ಸರ್ವೆ. ಗ್ಲೋಬಲ್ ಗ್ರೋತ್ ವೀಕ್ ಆಗ್ತಿದ್ರು ಕೂಡ ಅದರಲ್ಲಿ ಭಾರತ ಮುಂಚೂಣಿಯಲ್ಲಿದೆ, ಅಂದ್ರೆ ಗ್ರೋತ್ ವಿಚಾರದಲ್ಲಿ. ಅಂದ್ರೆ ಈ ಮಿಡ್ಲ್ ಈಸ್ಟ್ ಕ್ರೈಸಿಸ್ ಖಂಡಿತ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿಲ್ಲ ಅಂತಲ್ಲ, ಮಾಡಲ್ಲ ಅಂತಲ್ಲ. ಬಟ್ ಅದರಲ್ಲೂ ಭಾರತದ ಮೇಲೆ ಅಷ್ಟೊಂದು ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಅನ್ನೋದು ಇದರ ಸಾರ. ಆ ಎಲ್ಲ ಹಿಕಪ್ಸ್ ಗಳ ನಡುವೆ ಕೂಡ ಭಾರತ ಒಳ್ಳೆ ಗ್ರೋತ್ ಕಾಣಬಹುದು ಅನ್ನೋದು ಈ ರಿಪೋರ್ಟ್ ನ ಸಾರ ಆಗಿದೆ. ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಇದು ಇಂಡಿಯನ್ ಮಾರ್ಕೆಟ್ಸ್ ಗೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತಹ ಲಿಂಕ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳೋದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ಅದಕ್ಕೆ ಕಂಡೀಷನ್ ಇರುತ್ತೆ. ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಆಯಿಲ್ ಇಂಡಿಯಾ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ ಹಿಂದೂಸ್ತಾನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ. ಬಯೋ ಎನರ್ಜಿ ಹಾಗೂ ಸಸ್ಟೈನಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ
ಈ ಒಂದು ಸುದ್ದಿ ಕಾರಣಕ್ಕೆ ಆಯಿಲ್ ಇಂಡಿಯಾ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ಇನ್ನು ಲಿಂಡೆ ಇಂಡಿಯಾ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಕಾಳಿಂಗನಗರಲ್ಲಿ ಏರ್ ಸೆಪರೇಷನ್ ಯೂನಿಟ್ ಅನ್ನ ಕಮಿಷನಿಂಗ್ ಮಾಡಿದೆ. 1450 TPD ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವಂತ ಯೂನಿಟ್ ಆಗಿರುತ್ತೆ ಇದು. ಹಾಗೆ 1800 TPD ನೈಟ್ರೋಜನ್ ಕೂಡ ಸಪ್ಲೈ ಮಾಡುತ್ತೆ. ಈ ಸುದ್ದಿ ಕಾರಣಕ್ಕೆ ಲಿಂಡೆ ಇಂಡಿಯಾ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಏನು ಟಾಟಾ LXC ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಒಂದು ಹೊಸ ನ್ಯೂ AI ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ, ಟೆಲ್ AI ಅಂತ. ಈ ಸುದ್ದಿ ಕಾರಣಕ್ಕೆ ಟಾಟಾ LXC ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ರೈಟ್ಸ್ ಫೋಕಸ್ ಅಲ್ಲಿರುತ್ತೆ. ರೈಟ್ಸ್ ನ ಜೊತೆಗೆ ಕ್ರಿಸಿಲ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಎರಡು ಸ್ಟಾಕ್ ಗಳು ಒಂದೇ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತವೆ. ಈ ಎರಡು ಕಂಪನಿಗಳು ಡೇಟಾ ಡ್ರಿವನ್ ಸೊಲ್ಯೂಷನ್ಸ್ ಅನ್ನ ಆಫರ್ ಮಾಡ್ಲಿಕ್ಕೆ ಜಾಯಿಂಟ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾವೆ ಅಥವಾ MOU ಮಾಡ್ಕೊಂಡಿದ್ದಾವೆ. ಈ ಸುದ್ದಿ ಕಾರಣಕ್ಕೆ ರೈಟ್ಸ್ ಹಾಗೂ ಕ್ರಿಸಿಲ್ ಫೋಕಸ್ ಅಲ್ಲಿರುತ್ತವೆ. ಎರಡು ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು HCL ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಹೊಸ ಆಟೋನಮಸ್ ಫೈನಾನ್ಸ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ ವಿತ್ ಗೂಗಲ್ ಕ್ಲೌಡ್ಸ್ ಜೆಮಿನಿ ಎಂಟರ್ಪ್ರೈಸ್ ಜೊತೆ. ಈ ಸುದ್ದಿ ಕಾರಣಕ್ಕೆ HCL ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು TMB ಅಥವಾ ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ತಮಿಳುನಾಡು ಹಾಗೂ ಗುಜರಾತ್ ಅಲ್ಲಿ ಎರಡು ಹೊಸ ಬ್ರಾಂಚ್ ಗಳನ್ನ ಓಪನ್ ಮಾಡಿದೆ. ಬ್ರಾಂಚ್ ಓಪನ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು. ನಂತರ HG ಇನ್ಫ್ರಾ ಇಂಜಿನಿಯರಿಂಗ್ ಕೂಡ ಸುದ್ದಿಲಿರುತ್ತೆ. ಕಂಪನಿ REC ಜೊತೆ ಪವರ್ ಟ್ರಾನ್ಸ್ಮಿಷನ್ ಸರ್ವಿಸ್ ಪ್ರೊವೈಡರ್ ಆಗಿ ಒಪ್ಪಂದವನ್ನ ಮಾಡಿಕೊಂಡಿದೆ 35 ವರ್ಷಗಳಿಗೆ. ಪ್ರತಿ ವರ್ಷ 115 ಕೋಟಿ ಕಂಪನಿಗೆ ರೆವಿನ್ಯೂ ಬರುತ್ತೆ ಈ ಮೂಲಕ. ಅಂದ್ರೆ ಇದು ಲಾಂಗ್ ಟರ್ಮ್ ಒಪ್ಪಂದ. ಜೊತೆಗೆ ಈ ಒಪ್ಪಂದದ ಕಾರಣಕ್ಕೆ ಪ್ರತಿ ವರ್ಷ ಕೂಡ ಕಂಪನಿಗೆ 115 ಕೋಟಿ ರೆವಿನ್ಯೂ ಜನರೇಟ್ ಆಗುತ್ತೆ. ಸೊ ಒಳ್ಳೆಯ ಬೆಳವಣಿಗೆ. 35 ವರ್ಷಗಳ ಒಪ್ಪಂದ ಪವರ್ ಟ್ರಾನ್ಸ್ಮಿಷನ್ ಸರ್ವಿಸ್ ಪ್ರೊವೈಡರ್ ಆಗಿ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ HG ಇನ್ಫ್ರಾ ಫೋಕಸ್ ಅಲ್ಲಿರುತ್ತೆ. REC ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಈ ಎರಡು ಸ್ಟಾಕ್ ಗಳಲ್ಲಿ ಅಂತ. ಇನ್ನು ಕೋಲ್ ಇಂಡಿಯಾ ಫೋಕಸ್ ಅಲ್ಲಿರುತ್ತೆ. ಕಾರಣ ಮೊನ್ನೆ ಸರ್ಕಾರ OFS ಅನ್ನು ಅನೌನ್ಸ್ ಮಾಡಿತ್ತು. ಮೊನ್ನೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಇವತ್ತು ರಿಟೇಲರ್ಸ್ ಗೆ ವಿಂಡೋ ಓಪನ್ ಇರುತ್ತೆ. 10% ಡಿಸ್ಕೌಂಟ್ ಅಲ್ಲಿ ಸರ್ಕಾರ ಅನೌನ್ಸ್ ಮಾಡಿತ್ತು. ಜೊತೆಗೆ ಓವರ್ ಸಬ್ಸ್ಕ್ರಿಪ್ಷನ್ ಬಂದ್ರೆ 1% ಎಕ್ಸ್ಟ್ರಾ ಕೂಡ ಆಫರ್ ಮಾಡುವಂತ ಸಾಧ್ಯತೆಗಳಿದೆ. 1% ಎಕ್ಸ್ಟ್ರಾ ಅಂದ್ರೆ 1% ಎಕ್ಸ್ಟ್ರಾ ಶೇರ್ ಅನ್ನ ಮಾರಾಟ ಮಾಡುತ್ತೆ ಸರ್ಕಾರ. ಈ ಸುದ್ದಿ ಕಾರಣಕ್ಕೆ ಕೋಲ್ ಇಂಡಿಯಾ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು TVS ಶ್ರೀಚಕ್ರ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ 220 ಕೋಟಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ. ತಮಿಳುನಾಡಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಈ ಕ್ಯಾಪೆಕ್ಸ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ 207 ಕೋಟಿ EPC ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡಿದೆ. ಈ ಕಾಂಟ್ರಾಕ್ಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ರಾತ್ರಿ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನು ಕೊಟ್ಟಿದೆ. ಕಂಪನಿ ಟಾಟಾ ಟಿಯಾಗೋ EV ಲಾಂಚ್ ಮಾಡಿದೆ. ಜೊತೆಗೆ 4.69 ಲ್ಯಾಕ್ ಟಿಯಾಗೋ ಕೂಡ ಲಾಂಚ್ ಮಾಡಿದೆ. ಎಂಟ್ರಿ ಲೆವೆಲ್ ವೆಹಿಕಲ್ ಲಾಂಚ್ ಮಾಡಿರೋ ಕಾರಣಕ್ಕೆ EV ಹಾಗೂ ನಾನ್ EV ಎರಡರಲ್ಲೂ ಕೂಡ ಒಳ್ಳೆಯ ಬೆಳವಣಿಗೆ. ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಕಾರಣಕ್ಕೆ ಏನಾದ್ರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತಾ ಅಂತ. ಇನ್ನು ಆನ್ಲೈನ್ ಗೇಮಿಂಗ್ ಕಂಪನೀಸ್ ಫೋಕಸ್ ಅಲ್ಲಿ ಇರ್ತವೆ. ಆಕ್ಚುಲಿ ಇದ್ರ ಬಗ್ಗೆ ಸುದ್ದಿಯನ್ನ ಮೊನ್ನೆನೆ ಕವರ್ ಮಾಡಿದ್ದೀನಿ. ನಿನ್ನೆ ಅಂತೂ ಮಾರ್ಕೆಟ್ ಕ್ಲೋಸ್ ಇತ್ತು, ಹಾಗಾಗಿ ರಿಯಾಕ್ಷನ್ ಏನು ಬರಕ್ ಸಾಧ್ಯ ಆಗಿಲ್ಲ. ಇವತ್ತು ಫೋಕಸ್ ಅಲ್ಲಿ ಇರ್ತವೆ. ಲೈಕ್ ನಜಾರಾ ಟೆಕ್ನಾಲಜೀಸ್, ಕ್ಯಾಸಿನೋ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಇನ್ನೊಂದು ಕಂಪನಿ ಇದೆ, ಅದರ ಹೆಸರು ನನಗೆ ಇಮಿಡಿಯೇಟ್ಲಿ ನೆನಪು ಬರ್ತಾ ಇಲ್ಲ. ಈಗ ಸಾಕಷ್ಟು ಕಂಪನೀಸ್ ಇದಾವೆ, ಅವುಗಳನ್ನ ವಾಚ್ ಮಾಡಬಹುದು. ಯಾಕೆಂತಂದ್ರೆ ಈ ಹಿಂದೆನೆ ರೆಟ್ರಾಸ್ಪೆಕ್ಟಿವ್ GST ಪೇ ಮಾಡಬೇಕು ಅಂತ ಸರ್ಕಾರದಿಂದ ಆರ್ಡರ್ ಬಂದಿತ್ತು. ಅದಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಹೋಗಿದ್ರು ಇವರು. ಬಟ್ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಮಣೆ ಹಾಕಿಲ್ಲ, ಅಂದ್ರೆ ನೀವು ಪೇ ಮಾಡಬೇಕು ಅಂತ ಹೇಳಿದೆ. ಈ ಸುದ್ದಿ ಕಾರಣಕ್ಕೆ ಆನ್ಲೈನ್ ಗೇಮಿಂಗ್ ಕಂಪನೀಸ್ ಫೋಕಸ್ ಅಲ್ಲಿ ಇರ್ತವೆ, ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಅವುಗಳಲ್ಲಿ ರಿಯಾಕ್ಷನ್ ಅಂತ. ಖಂಡಿತ ಇದು ಬ್ಯಾಡ್ ನ್ಯೂಸ್ ಆ ಕಂಪನಿಗಳಿಗೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಏನು TCS ಕೂಡ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಮಿಸ್ಟ್ರಲ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ AI ಮಾಡೆಲ್ಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ TCS ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ನಂತರ ಐಷರ್ ಮೋಟಾರ್ಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಲಾಂಚ್ ಮಾಡಿದೆ. 650cc ಇದು. ಪ್ರೈಸ್ ಬಂದು 3.6 ಲ್ಯಾಕ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ಬುಲೆಟ್ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಐಷರ್ ಮೋಟಾರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಅಂತ. ಇನ್ನು ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ರೊಲಾಂಡ್ ಗಾರೋಸ್ ಜೊತೆ AI ಹಾಗೂ ಡಿಜಿಟಲ್ ಇನ್ನೋವೇಷನ್ ಪಾರ್ಟ್ನರ್ಶಿಪ್ ಏನಿತ್ತು ಅದನ್ನ 2031 ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡಿದೆ. ಈ ಎಕ್ಸ್ಟೆನ್ಷನ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇನ್ಫೋಸಿಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ನಿನ್ನೆ ಆನ್ಯುವಲ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ಸುಮಾರು ಪ್ಲಾನ್ಸ್ ಗಳ ಬಗ್ಗೆ ಕಂಪನಿ ಹೇಳಿದೆ. ಅದರಲ್ಲಿ ಸುಮಾರು 1.5 ಲಕ್ಷ ಕೋಟಿ ಕ್ಯಾಪೆಕ್ಸ್ ಬಗ್ಗೆ ಮಾತಾಡಿದೆ. O2C ಇರ್ಬೋದು, ರಿಟೇಲ್, ಡಿಜಿಟಲ್, ನ್ಯೂ ಎನರ್ಜಿ ಈ ಎಲ್ಲ ಸೇರಿ 1.5 ಲಕ್ಷ ಕ್ಯಾಪೆಕ್ಸ್ ಅಂದ್ರೆ ದೊಡ್ಡ ಅಮೌಂಟ್. ಜೊತೆಗೆ ಇನ್ನು ಸಾಕಷ್ಟು ಮಾಹಿತಿಯನ್ನ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಕೊಟ್ಟಿದೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಈ ಕಂಪನಿ ಇದೆ ಅಂದ್ರೆ ಖಂಡಿತ ನೀವು ಆನ್ಯುವಲ್ ರಿಪೋರ್ಟ್ ಅನ್ನ ಓದಲೇಬೇಕು. ನಂತರ ಎಸ್ಕಾರ್ಟ್ಸ್ ಕುಬೋಟಾ ಕೂಡ ಸುದ್ದಿಲಿರುತ್ತೆ.
ಕಾರಣ ಕಂಪನಿ ಹೊಸ ಟ್ರಾಕ್ಟರ್ ಲಾಂಚ್ ಮಾಡಿದೆ. ನಿಯೋ ಸ್ಟಾರ್ ಸೀರೀಸ್ ಅಲ್ಲಿ 21 ರಿಂದ 27 HP ರೇಂಜ್ ಅಲ್ಲಿ ಈ ಟ್ರಾಕ್ಟರ್ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು HBL ಎಂಜಿನಿಯರಿಂಗ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಚಿತ್ತರಂಜನ್ ಲೋಕೋಮೋಟಿವ್ಸ್ ಇಂದ 1714 ಕೋಟಿ LOA ಪಡ್ಕೊಂಡಿದೆ. ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಅಂದ್ರೆ ಆರ್ಡರ್ ಸಿಗುತ್ತೆ 1700 ಕೋಟಿ. ಈ ಸುದ್ದಿ ಕಾರಣಕ್ಕೆ HBL ಎಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ರಿಸಲ್ಟ್ಸ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಮೊನ್ನೆ ಬಂದಂತ ರಿಸಲ್ಟ್ ಗಳನ್ನ ಈಗಾಗಲೇ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೀನಿ. ಇನ್ ಕೇಸ್ ನೀವೇನಾದ್ರೂ ವಾಟ್ಸ್ಆಪ್ ಚಾನಲ್ ಗೆ ಇಲ್ಲಿವರೆಗೂ ಸೇರ್ಕೊಂಡಿಲ್ಲ ಅಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂದ್ರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಎರಡು ಕಡೆ ಇರುತ್ತೆ. ಯೂಟ್ಯೂಬ್ ಅಲ್ಲಿ ನೀವು ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಇದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲ ಲಿಂಕ್ ಗಳು ಕೂಡ ಇರುತ್ತೆ. ಫಾಲೋ ಮಾಡಬಹುದು. ಇನ್ನು ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಕಂಪನಿಗಳ ರಿಸಲ್ಟ್ಸ್, ಹಾಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ನ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ ರಿಸಲ್ಟ್ ಬಗ್ಗೆ ಕೂಡ ತಿಳ್ಕೊಳ್ಳಿ. ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ 13.0.05% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನಿಕ್ಕೈ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. 1.76% ಪಾಸಿಟಿವ್ ಇದೆ. ಸ್ಟ್ರೈಟ್ ಟೈಮ್ಸ್ ಅಲ್ಲಿ ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ 2% ಗಿಂತ ಜಾಸ್ತಿ ಪಾಸಿಟಿವ್ ಇದೆ. ಕೋಸ್ಪಿ ಕೂಡ 2.5% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಶಾಂಘೈ ಕಾಂಪೋಸಿಟ್ ಮಾತ್ರ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ಸದ್ಯದ ಮಟ್ಟಿಗೆ. ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತಿದೆ. ಗಿಫ್ಟ್ ನಿಫ್ಟಿ ಸ್ಲೈಟ್ಲಿ ಪಾಸಿಟಿವ್ ಇದೆ ಅಂತ ದೊಡ್ಡ ಪಾಸಿಟಿವ್ ಏನಲ್ಲ. ಫ್ಲಾಟ್ ಎಷ್ಟು ಪಾಸಿಟಿವ್ ಅಥವಾ ನೆಗೆಟಿವ್ ಅಲ್ಲಿ ಓಪನ್ ಆಗಬಹುದು ಸ್ವಲ್ಪ ಮಟ್ಟಿಗೆ. ಬಟ್ ಆ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದನ್ನ ನಾವು ಕಾದು ನೋಡಬೇಕಾಗಿದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಅಲ್ಲೂ ಏನಂತ ದೊಡ್ಡ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ 1% ಡೌನ್ ಫಾಲ್ ಇದೆ. ಇದು ಒಳ್ಳೆಯ ಬೆಳವಣಿಗೆ 91-92 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಗೋಲ್ಡ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ. ಇನ್ನು USD INR ನೆನ್ನೆ ಫ್ಲಾಟ್ ಇತ್ತು. ಸರಿ, ಮೊನ್ನೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ INR ಅಲ್ಲಿ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಇವನ್ ವಾಟ್ಸ್ಆಪ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಅಲ್ಲೂ ಕೂಡ ಒಂದಷ್ಟು ಅಪ್ಡೇಟ್ಗಳು ನಿಮ್ಗೆ ಸಿಗುತ್ತೆ. ಹಾಗೆ ಎಸ್ಪೆಷಲಿ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆ ಆದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ನಿಮ್ಗೆ ವಿಡಿಯೋಗಳು ಸಿಗುತ್ತೆ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.